ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನ್ಯೂಸ್ 18 ಕನ್ನಡದ ಡಿಜಿಟಲ್ಗೆ ಸ್ವಾಗತ. ನಾನು ಸತೀಶ್ ಕನಕಪುರ. ರಿಯಲ್ ಸ್ಟಾರ್ ಉಪೇಂದ್ರ ಐ ಥಿಂಕ್ 2018 ಸಿನಿಮಾವನ್ನು ಹೊರತುಪಡಿಸಿ ಒಂದು ಹೊಸ ಹೆಜ್ಜೆಯನ್ನಿಟ್ಟರು. ಆ ಹೆಜ್ಜೆಗೆ ಅವರಿಟ್ಟಂಥ ಹೆಸರು ಪ್ರಜಾಕೀಯ. ರಾಜಕೀಯದ ಎಲ್ಲ ಆಯಾಮಗಳನ್ನು ತಿದ್ದುಪಡಿ ಮಾಡ್ತೀನಿ, ನನ್ನದೇ ಆದಂಥ ಐಡಿಯಾಲಜಿ, ನನ್ನದೇ ಆದಂಥ ರೀತಿ ನೀತಿಯಲ್ಲಿ ಹೊಸ ಹೊಸ ಮಾಲೀಕರನ್ನು ಹುಟ್ಟು ಹಾಕ್ತೀನಿ. ಇಲ್ಲಿ ಲೀಡರ್ಗಳು ಯಾರು ಅಂತಂದರೆ ರಾಜಕೀಯ ವ್ಯಕ್ತಿಗಳಲ್ಲ, ರಾಜಕಾರಣಿಗಳಲ್ಲ. ಪ್ರಜಾಕೀಯದಲ್ಲಿ ಪ್ರಜಾಪತಿಗಳೇ ರಾಜಕಾರಣಿಗಳು, ಮತ್ತು ಯಾರು ವೋಟ್ ಹಾಕ್ತಾರೆ ಅವರೇ ನಿಜವಾದ ಮುಖ್ಯಮಂತ್ರಿಗಳು ಅನ್ನುವಂಥ ಹೊಸ ಕಾನ್ಸೆಪ್ಟಲ್ಲಿ ಬಂದಂಥ ಪ್ರಜಾಕೀಯ. ಅದು ಬಂದಂತಹ ಸಂದರ್ಭದಲ್ಲಿ ಇದ್ದಂಥ ಸ್ಪೀಡು ಹೋಗ್ತಾ 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 ಡ್ರಾಪ್ ಆಯಿತು ಅಂತ ಅನ್ಬೋದು. ಸೊ ನಮಗೆ ಅನಿಸಿರುವ ಹಾಗೆ 2018ರಲ್ಲಿ ಬಂದಂತಹ ಪ್ರಜಾಕೀಯ ಇಂದಿನ ರಾಜಕೀಯ, ಇಂದಿನ ಕ್ಯಾಸ್ಟು ಮತ್ತು ಕ್ಯಾಶ್ ಇವುಗಳ ಅಬ್ಬರದ ರಾಜಕೀಯದಲ್ಲಿ ಸದ್ಯಕ್ಕೆ ಪ್ರಜಾಕೀಯ ಕೋಮಾದಲ್ಲಿ ಇದೆ ಅಂದರೂ ಕೂಡ ತಪ್ಪಲ್ಲ. ಈಗ ಕೋಮಾದಲ್ಲಿರುವಂತಹ ಪ್ರಜಾಕೀಯವನ್ನು ಬಡಿದೆಚ್ಚರಿಸಿ ಮತ್ತೆ ಎಲೆಕ್ಷನ್ ಬಂದಾಗ ರಾಜಕಾರಣಿಗಳು ಬರ್ತಾರೆ, ಒಂದು ಕ್ಷೇತ್ರದ ಕಷ್ಟಗಳನ್ನು ನೋಡ್ತಾರೆ, ಎಲೆಕ್ಷನ್ ಮತದಾರರಿಗೆ ಆಮಿಷಗಳನ್ನು ಒಡ್ತಾರೆ, ಮತದಾರರ ಮನೆ ಬಾಗಿಲಿಗೆ ಹೋಗ್ತಾರೆ, ಅವರಿಗೆ ಕೈ ಕಾಲಿಗೆ ಬಿದ್ದು ಓಟ್ ಹಾಕ್ತಾರೆ ಅನ್ನುವಂಥ ಒಂದು ಆರೋಪಗಳ ನಡುವೆ ಸೇಮ್ ಟು ಸೇಮ್ ಉಪೇಂದ್ರ ಅವರು ಕೂಡ ಮತ್ತೆ ಪ್ರಜಾಕೀಯ ಅನ್ನೋವಂಥ ಒಂದು ಕಾನ್ಸೆಪ್ಟ್ಗೆ ಇಟ್ಕೊಂಡು ಮತ್ತೆ ಅವರು ಎಲೆಕ್ಷನ್ನಲ್ಲಿ ಅಂದರೆ ಎಲೆಕ್ಷನ್ನ ಒಂದು ವೇದಿಕೆಯ ಸಿದ್ಧವಾಗಿರುವಂಥ ಸಂದರ್ಭದಲ್ಲೇ ಉಪೇಂದ್ರ ಅವರು ಬಂದಿರುವಂಥದ್ದು. ಈಗ ಆಲ್ರೆಡಿ ಒಂದು GBA ಒಂದು ಚುನಾವಣೆ ನಡೆಸೋದಕ್ಕೆ ಎಲ್ಲ ರೀತಿಯಾದಂಥ ಒಂದು ಪ್ಲ್ಯಾನ್ಗಳು ನಡೀತಿದೆ. ಇದರ ನಡುವೆ ಈಗ GBA ಚುನಾವಣೆಯ ನಡುವೆ ಪ್ರಜಾಕೀಯಕ್ಕೆ ಹೊಸ ರೂಪ ಕೊಟ್ಕೊಂಡು ಉಪೇಂದ್ರ ಅವರು ಮತ್ತೆ ಬಂದಿದ್ದಾರೆ. ಏನು 2018ರಲ್ಲಿ ಪ್ರಜಾಕೀಯದ ಮುಖಾಂತರ ಬಂದಂತಹ ಉಪೇಂದ್ರ ಅವರು ನಾನು ಬದಲಾವಣೆಯನ್ನು ತರ್ತೀನಿ, ಜನರ ಆಲೋಚನೆಯಲ್ಲಿ ಬದಲಾವಣೆ ತರ್ತೀನಿ, ಜನರ ದೃಷ್ಟಿಕೋನದಲ್ಲಿ ಬದಲಾವಣೆ ತರ್ತೀನಿ, ಅಧಿಕಾರ ನಡೆಸುವ ರೀತಿಯಲ್ಲಿ ಬದಲಾವಣೆ ತರ್ತೀನಿ, ಚುನಾವಣೆ ನಡೆಸುವ ರೀತಿಯಲ್ಲಿ ಬದಲಾವಣೆ ತರ್ತೀನಿ, ಒಟ್ಟಾರೆ ರಾಜಕೀಯಕ್ಕೆ ಒಂದು ಪ್ರತಿಸ್ಪರ್ಧಿಯಾಗಿ ಪ್ರಜಾಕೀಯ ನಿಲ್ಲಿಸ್ತೀನಿ ಅನ್ನುವಂಥ ಬಂದಂತಹ ಉಪೇಂದ್ರ ಅವರು ಸದ್ಯಕ್ಕೆ ಅವರೇ ಬದಲಾಗಿ ಈಗ ಆ ಒಂದು ಪ್ರಜಾಕೀಯಕ್ಕಾಗಿ ಒಂದು ರಿಯಲ್ ಪ್ರಜಾಕೀಯವನ್ನಾಗಿ ಬದಲು ಮಾಡಿಕೊಂಡು ಈಗ ಮತ್ತೆ GBA ಚುನಾವಣೆಯ ಹೊಸ್ತಿಲಿನಲ್ಲಿ ನಾನು ಮತ್ತೆ ಬಂದಿದ್ದೀನಿ, ಹೊಸ ಹೊಸ ಆಯಾಮಗಳೊಂದಿಗೆ ಬಂದಿದ್ದೀನಿ. ಜನರು ಮತ್ತು ಪ್ರಜಾಕೀಯ ಮತ್ತು ಅಭ್ಯರ್ಥಿಗಳು, ಮತದಾರರು, ಪ್ರಜಾಕೀಯ ಮತ್ತು ಪ್ರಜಾಕೀಯದ ಅಭ್ಯರ್ಥಿಗಳ ಒಂದು ನಡುವೆ ಈ ಒಂದು ತ್ರಿವೇಣಿ, ಒಂದು ಟ್ರಯಾಂಗಲ್ ಶೇಪ್ ಏನಿದೆ, ಸೊ ಈ ಒಂದು ತ್ರಿವೇಣಿ ಸಂಗಮ ಯಾವ ರೀತಿ ಆಗುತ್ತೆ, ಯಾವ ರೀತಿ ಆಗಬೇಕು, ಇಲ್ಲಿ ಈ ಒಂದು ಟ್ರಯಾಂಗಲ್ ಶೇಪಲ್ಲಿ ಯಾವ ರೀತಿಯಾದಂತಹ ಒಂದು ಕೆಲಸಗಳಾಗುತ್ತೆ, ಈ ಪ್ರಜಾಕೀಯ ಯಾವ ರೀತಿಯಾದಂಥ ವರ್ಕ್ ಆಗುತ್ತೆ ಅನ್ನುವಂಥ ಒಂದು ಹೊಸ ಕಾನ್ಸೆಪ್ಟಲ್ಲಿ ಉಪೇಂದ್ರ ಅವರಂತೂ ಬಂದಿದ್ದಾರೆ. ಸೊ ನಾನು ಆಗಲೇ ಹೇಳಿದಾಗೆ ಬದಲಾವಣೆ ಮಾಡ್ತೀನಂತ ಬಂದಂಥ ಉಪೇಂದ್ರ ಅವರೇ ಈಗ ಪ್ರಜಾಕೀಯದ ಹೆಸರನ್ನು ಬದಲಾವಣೆ ಮಾಡುವ ಮುಖಾಂತರ ಅವರೇ ಬದಲಾಗಿ ಬಂದಿದ್ದಾರೆ. ಸೊ ಅವರೇ ಸ್ಟೈಲಲ್ಲಿ ಹೇಳ್ಬೇಕಂದ್ರೆ ನಮಗೆ ಈಗ ಅಂದರು, ಅವರೇ ಹೇಳಿದರು ಮಾರಿ ಕಣ್ಣು ಓರಿ ಮ್ಯಾಗೆ. ಈಗ ಸದ್ಯಕ್ಕೆ ಉಪೇಂದ್ರ ಅವರ ಕಣ್ಣು GBA ಮತ್ತು 2028ರ ಚುನಾವಣೆಯ ಮೇಲೆ ಅಂತ ಅಂದರೂ ಕೂಡ ತಪ್ಪಲ್ಲ. ಸೊ ಒಂದಷ್ಟು ಬದಲಾವಣೆಗಳ ಜೊತೆಗೆ ಪ್ರಜಾಕೀಯದ ಹೆಸರನ್ನು ಬದಲು ಮಾಡಕ್ಕೆ ಬಂದಿರುವಂಥ ಉಪೇಂದ್ರ ಅವರು ಇಲ್ಲಿ ಯಾವ ರೀತಿಯಾದಂಥ ಒಂದು ಕೆಲಸವನ್ನು ಮಾಡ್ತಾರೆ. ಖಂಡಿತವಾಗ್ಲೂ ಭಾರತದಂತಹ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶದಲ್ಲಿ, ಅತಿ ದೊಡ್ಡ ಪ್ರಜಾಕೀಯ ವ್ಯವಸ್ಥೆ ಇರುವಂತಹ ಚುನಾವಣೆಯ ವಿಭಾಗದಲ್ಲಿ ಪ್ರಜಾಕೀಯ ಯಾವ ರೀತಿಯಾದಂಥ ವರ್ಕ್ ಆಗುತ್ತೆ. ನಿಜಕ್ಕೂ ಕೂಡ ಅವರ ಆಲೋಚನೆಗಳು ದೂರದೃಷ್ಟಿ ಉಳ್ಳಂಥವು, ಸಮಾಜಕ್ಕೆ ಪ್ರಜಾಪ್ರಭುತ್ವಕ್ಕೆ ಪೂರಕವಾಗಿದೆ. ಆದರೆ ಈ ಪೂರಕವಾಗಿರುವಂತಹ ಪ್ರಜಾಪ್ರಭುತ್ವದಲ್ಲಿ ಈ ಪ್ರಜಾಕೀಯ ಯಾವ ರೀತಿ ವರ್ಕ್ ಆಗುತ್ತೆ, ಯಾವ ರೀತಿ ಜನರು ತಗೋತಾರೆ. ಸೊ ಯಾಕಂದರೆ ಈ 8 ವರ್ಷಗಳಲ್ಲಿ ಪ್ರಜಾಕೀಯ ಅನ್ನುವಂಥದ್ದು ಏನಿದೆ, ಒಂದು ಸಿನಿಮಾ ನಡುವೆ ಬರುವಂಥ ಒಂದು ಇಂಟರ್ವಲ್ ಥರ ಆಗಿದೆ. ಸೊ ಒಂದು ಬ್ರೇಕ್ ಅಷ್ಟೇ. ಆದರೆ ಸಿನಿಮಾನ ನೋಡುವಂಥ ಜನ ಸಿನಿಮಾದ ಬಗ್ಗೆ ಮಾತಾಡ್ತಾರೆ ವಿನಃ ಇಂಟರ್ವಲ್ ಬಗ್ಗೆ ಮಾತಾಡಲ್ಲ. ಸೊ ಇಂಟರ್ವಲ್ ಬಂತು, ಹೋದ್ವಿ, ಕಾಫಿ ಕುಡ್ಕೊ ಬಂದ್ವಿ, ಪಾಪ್ಕಾರ್ನ್ ತಿಂದ್ವಿ, ಪೆಪ್ಸಿ ಕುಡಿದ್ವಿ, ಯಾರು ಮಾತಾಡಲ್ಲ. ಸಿನಿಮಾ ಹೇಗಿತ್ತು, ಸಿನಿಮಾ ಹೇಗೆ ಮುಗೀತು, ಮಧ್ಯದಲ್ಲಿ ಏನಾಯಿತು, ಆರಂಭ ಅಂತ್ಯದ ಬಗ್ಗೆ ಮಾತಾಡ್ತಾರೆ. ಸೊ ಅದೇ ರೀತಿ ಸದ್ಯದ ಪರಿಸ್ಥಿತಿಯಲ್ಲಿ ಪ್ರಜಾಕೀಯ ಒಂದು ಸಿನಿಮಾದ ಮಧ್ಯದಲ್ಲಿ ಬರುವಂಥ ಇಂಟರ್ವಲ್ ಥರ ಆಗಿದೆ. ಅದ್ರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ಸೊ ಈಗ ಮತ್ತೆ ಮಾತಾಡಬೇಕು,
ಇದರ ಜನರಿಗೆ ರೀಚ್ ಮಾಡಲೇಬೇಕನ್ನುವಂಥ ನಿಟ್ಟಿನಲ್ಲಿ ಉಪೇಂದ್ರ ಅವರು ಬಂದಿದ್ದಾರೆ. ಸೊ ಅವರ ಈ ಒಂದು ಪ್ರಯತ್ನ ನಿಜವಾಗ್ಲೂ ಎರಡನೇ ಹೆಜ್ಜೆ ಅಂದ್ರೂ ಕೂಡ ತಪ್ಪಾಗುತ್ತೆ. ಉಪೇಂದ್ರ ಅವರು ಎಷ್ಟನೇ ಹೆಜ್ಜೆ ಅವ್ರನ್ನೇ ಕೇಳಬೇಕು. ಪ್ರಜಾಕೀಯ ವಿಚಾರದಲ್ಲಿ ಅವರು ಎಷ್ಟನೇ ಹೆಜ್ಜೆ ಇಡ್ತಿದ್ದಾರೆ ಅವ್ರನ್ನೇ ಕೇಳಬೇಕು. ಸೊ ಅವರ ಈ ಹೆಜ್ಜೆ ಈಗ ಯಾವ ರೀತಿ ಜನರ ಮಧ್ಯೆ ವರ್ಕ್ ಆಗುತ್ತೆ. ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಅವರು ಬೇರೆ ಬೇರೆ ಥರದ ಒಂದು ಮಾನದಂಡವನ್ನು ಇಟ್ಕೊಂಡೇ ಬರ್ತಿದ್ದಾರೆ. ಈಗಲೂ ಕೂಡ ಅದೇ ರೀತಿಯಾದಂಥ ಒಂದು ಹೊಸ ಮಾನದಂಡವನ್ನು ಇಟ್ಕೊಂಡು ಬರ್ತಿದ್ದಾರೆ. ಸೊ ಆದರೆ ಈ ಡಿಜಿಟಲ್ ಯುಗದಲ್ಲಿ, ಈ ಫೇಕ್ ಈ ಅಕೌಂಟ್ಗಳ ಕಾಟದಲ್ಲಿ, ಸೊ ಡಿಜಿಟಲ್ನ ಎಷ್ಟು ಉಪಯೋಗ ಇದೆ ಅಷ್ಟೇ ಮೈನಸ್ ಇರುವಂಥ ಈ ಒಂದು ಡಿಜಿಟಲ್ ಯುಗದಲ್ಲಿ ಈ ಪ್ರಜಾಕೀಯ ಆ್ಯಪ್ ಇಟ್ಕೊಂಡು ಯಾವ ರೀತಿಯಾದಂತಹ ಸಕ್ಸಸ್ಸನ್ನು ಉಪೇಂದ್ರ ಅವರು ಕಾಣ್ತಾರೆ ಖಂಡಿತವಾಗ್ಲೂ ಯಾರಿಗೂ ಗೊತ್ತಿಲ್ಲ. ಆದರೆ ಒಂದಂತೂ ಸತ್ಯ, ಸೊ ಪ್ರಜಾಕೀಯದಿಂದ ನಾನು ಏನಾದರೂ ಒಂದು ಮಾಡೇ ಮಾಡ್ತೀನಿ ಅನ್ನುವಂಥ ಬಂದಂಥ ಉಪೇಂದ್ರ ಅವರು ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಹೇಗೆ ರಾಜಕಾರಣಿಗಳು ಬರ್ತಾರೆ ಅದೇ ರೀತಿಯಾಗಿ ಚುನಾವಣೆಯ ಸಂದರ್ಭದಲ್ಲೇ ಬರ್ತಾರೆ. ಸೊ ಇದೆಲ್ಲೋ ಉಪೇಂದ್ರ ಅವರು ಮಾಡ್ತಿರುವಂತಹ ಒಂದು ಮಿಸ್ಟೇಕ್ ಅಂದರೂ ಕೂಡ ತಪ್ಪಲ್ಲ. ಇನ್ನು ಮುಂದೆ ಆದರೂ ಉಪೇಂದ್ರ ಅವರು ಒಂದು ವೇಳೆ ಏನಾದರೂ ಸಿನಿಮಾಗೆ ಕೊಂಚ ಬ್ರೇಕ್ ಕೊಟ್ಟು ಮತ್ತೆ ಏನಾದರೂ ಪ್ರಜಾಕೀಯದ ಕಡೆ ಬಂದು, ಅದರಲ್ಲೂ ದಿ ರಿಯಲ್ ಪ್ರಜಾಕೀಯದ ಕಡೆ ಬಂದು ರಿಯಲ್ ಆಗಿರುವಂಥ ಅವರ ಆಲೋಚನೆಗಳನ್ನು ನಡುವೆ ಯಾವ ರೀತಿಯಾಗಿ ವರ್ಕ್ ಮಾಡ್ತಾರೆ ಗೊತ್ತಿಲ್ಲ. ಯಾಕಂದರೆ ಇವತ್ತರೆಗೂ ಕೂಡ ಉಪೇಂದ್ರ ಅವರು ಸಾಕಷ್ಟು ಆ ಐಡಿಯಾಲಜಿಯಲ್ಲಿ ಬಂದಿದ್ದಾರೆ, ಸಾಕಷ್ಟು ಆಲೋಚನೆಗಳು ಬಂದಿದೆ. ಆದರೆ ಆ ಐಡಿಯಾಲಜಿ ಜನರಿಗೆ ಎಷ್ಟು ಅರ್ಥ ಆಗಿದೆ ಅನ್ನುವಂತಹ ವಿಚಾರವನ್ನು ತಿಳ್ಕೊಳ್ಳುವಂತಹ ಪ್ರಯತ್ನಕ್ಕೆ ಉಪೇಂದ್ರ ಅವರು ಕೈ ಹಾಕಿಲ್ಲ ಅಂತಾನೆ ಗೊತ್ತಾಗುತ್ತೆ. ಇದೇ ತರ ವರ್ಕ್ ಮಾಡ್ಬೇಕು. ಅವನು ಸಾರ್ವಜನಿಕರ ಜೊತೆ ಹೆಂಗ್ ಕನೆಕ್ಟ್ ಮಾಡಬೇಕು, ಅವ್ರ ಪ್ರಾಬ್ಲಮ್ಸ್ ಹೆಂಗ್ ತಗೊಬೇಕು, ಅದನ್ನ ಯಾವ ರೀತಿ ಪ್ರೋಗ್ರಾಮ್ ಮಾಡಬೇಕು, ಅದನ್ನ ಯಾವ ರೀತಿ ಪಾರದರ್ಶಕತೆ ವರ್ಕ್ ಮಾಡಬೇಕು, ಜನರ ಮುಂದೆ ಇಡಬೇಕು, ಜನ ಅದಕ್ಕೆ ರೇಟಿಂಗ್ ಕೊಡಬೇಕು. ಮೋರ್ ದೆನ್ 50% ಜನ ಇಷ್ಟ ಆಗಿಲ್ಲ ಅಂದ್ರೆ ಅವನು ಕರೆಕ್ಷನ್ಗೆ ಹೋಗ್ತಾನೆ. 3 months ಆದ್ಮೇಲೆ ಮತ್ತೆ ಅದೇ ತಪ್ಪು ಮಾಡಿದ್ರೆ ಅವನು ರೈಟ್ ಟು ರೀಕಾಲ್ ಕೆಳಗೆ ಇಳಿಬೇಕು ಅಂತ. ಬಟ್ ಇಳಿಯೋದಿಲ್ಲ, ಲಾ ಇಲ್ಲ. ಸೊ ಅಲ್ಲಿ ಒಂದು ಹೋರಾಟ ಆಗ್ಲೇಬೇಕು, ಜನ ಸೇರ್ಬೇಕು. ನೋಡಪ್ಪ, ನೀನ್ ಈ ಕಂಡೀಷನ್ ನಾನು ಸಪೋರ್ಟ್ ಮಾಡಿದೀವಿ, ನಿನ್ನ ಎಲೆಕ್ಷನ್ ನಿಲ್ಸಿದೀವಿ ನಾವೆಲ್ಲ ಸಪೋರ್ಟ್ ಮಾಡಿ, ನೀನ್ ಈ ತರ ಕೆಲಸ ಮಾಡಿಲ್ಲ, ನೀನ್ ರಿಸೈನ್ ಮಾಡ್ಬೇಕು ಅಂತ ಒಂದು ಹೋರಾಟ ಆಗ್ಬೇಕು. ಅದೇ ಇವತ್ತು ಸುದ್ದಿಗೋಷ್ಠಿಯಲ್ಲಿ ಉಪೇಂದ್ರ ಅವರು ಅವರ ಆಲೋಚನೆಗಳ ಬಗ್ಗೆ ಮಾತನಾಡುವಂಥದ್ದು, ಅದು ನಾನು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಕನಸು ಕಾಣ್ತಿರುವಂಥ ಉಪೇಂದ್ರ ಅವರು ಅದನ್ನು ಯಾವ ರೀತಿ ಜನರಿಗೆ ತಲುಪಿಸ್ಬೇಕು, ನನ್ನ ಒಂದು ಶ್ರಮ ಜನರಿಗೆ ತಲುಪಿದೆಯಾ ಇಲ್ವಾ, ನಾನು ಎಲ್ಲಿ ಫೇಲ್ಯೂರ್ ಆಗ್ತಾ ಇದ್ದೀನಿ, ಯಾಕೆ, ಇದರ ಬಗ್ಗೆ ಅವರು ಒಂದು ವಿಮರ್ಶೆ ಮಾಡ್ಕೊಳ್ಳೋದ್ರಲ್ಲಿ ಹೇಳುತ್ತಿದ್ದಾರೆ. ಒಂದು ವೇಳೆ ಏನಾದರೂ ಉಪೇಂದ್ರ ಅವರು ಈ ಒಂದು ವಿಮರ್ಶೆ, ಈ ಒಂದು ಆಲೋಚನೆಗಳು ಎಲ್ಲಿ ಫೇಲ್ಯೂರ್ ಆಗಿದೆ, ಎಲ್ಲಿ ಜನರಿಗೆ ತಲುಪ್ತಾ ಇಲ್ಲ ಅನ್ನೋದ್ರ ಬಗ್ಗೆ ತಿಳ್ಕೊಂಡದ್ದೇ ಆದರೆ ಏನಾದರೂ ಒಂದು ರೀತಿ ಪ್ರಜಾಕೀಯ ವರ್ಕ್ ಆದರೂ ಆಗಬಹುದೇನೋ, ಅದಂತೂ ಗೊತ್ತಿಲ್ಲ. ಸೊ ಸದ್ಯಕ್ಕಂತೂ ನಾವು ಸಿನಿಮಾಗಳ ವಿಮರ್ಶೆ ಮಾಡುವಂಥ ಸಂದರ್ಭದಲ್ಲಿ ಒಂದು ಪದವನ್ನು ಬಳಸ್ತೀವಿ. ಏನಕ್ಕೆ ಅಂದರೆ ಉಪೇಂದ್ರ ಅವರು ಕೂಡ ನಟ ಮತ್ತು ರಾಜಕಾರಣಿ ಆಗಿರುವ ಕಾರಣ, ರಾಜಕಾರಣಿ ಅಂದ್ರೆ ತಪ್ಪಾಗುತ್ತೆ, ಅವ್ರನ್ನ ಪ್ರಜಾಕಾರಣಿ ಅನ್ಬೇಕು. ಪ್ರಜಾಕೀಯ ಕಾರಣಿ ಅಂದರೆ ತಪ್ಪಾಗಲ್ಲ. ಸೊ ನಾವೊಂದು ಹೊಸ ಮದ್ಯ ಹಳೆ ಶಿಶೆ ಅನ್ನುವಂಥ ಒಂದು ಮಾತನ್ನ ಹೇಳ್ತೀವಿ. ಸೊ ಅದೇ ರೀತಿಯಾಗಿ ಉಪೇಂದ್ರ ಅವರು ಈಗ ಈ ಒಂದು ರಿಯಲ್ ಪ್ರಜಾಕೀಯವನ್ನು ಹೊತ್ತು ಬಂದಿದ್ದಾರೆ. ಇದು ಯಾವ ರೀತಿಯಾಗಿ ಜನರಿಗೆ ತಲುಪುತ್ತೆ, ಸೊ GB ಎಲೆಕ್ಷನಲ್ಲಿ ಏನಾದರೂ ಮೋಡಿ ಮಾಡುತ್ತಾ, ಅಥವಾ 2028ರಲ್ಲಿ ಏನಾದರೂ ಇವರು ಬೇರೆ ರೀತಿಯಾದಂತಹ ವರ್ಕ್ ಆಗ್ತಾರ ಚೆಕ್ ಮಾಡಬೇಕು. ಸೊ ಒಂದಂತೂ ಸತ್ಯ, ಚುನಾವಣೆಯ ಸಂದರ್ಭದಲ್ಲಿ ಮತ್ತೆ ಉಪೇಂದ್ರ ಅವರು ಆಕ್ಟಿವ್ ಆಗಿದ್ದಾರೆ. ಈ ಆಕ್ಟಿವ್ ಮೋಡ್ ಎಷ್ಟು ದಿನ ಆನ್ ಆಗಿರುತ್ತೋ ಖಂಡಿತವಾಗ್ಲೂ ನಮಗೆ ಗೊತ್ತಿಲ್ಲ. ಇದಕ್ಕೆಲ್ಲದಕ್ಕೂ ಕೂಡ ಉಪೇಂದ್ರ ಅವರೇ ಕ್ಲಾರಿಟಿ ಕೊಡಬೇಕು. ಈ ಒಂದು ಪ್ರಜಾಕೀಯವನ್ನು ಯಾವ ರೀತಿ ಜನರಿಗೆ ರೀಚ್ ಮಾಡ್ತಾರೆ ಕಾದು ನೋಡಬೇಕು. ಇದು ನಮ್ಮ ಇವತ್ತಿನ ಒಂದು ಡಿಜಿಟಲ್ ಕಂಟೆಂಟ್ ಆಗಿತ್ತು. ನಾಳೆ ಕೂಡ ಇದೇ ರೀತಿಯಾದಂಥ ಒಂದು ಸಮಾಚಾರವನ್ನು ಬರ್ತೀನಿ. ಅಲ್ಲಿ ತನಕ ನೀವು ನೋಡ್ತಾ ಇರಿ News18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.